ಸುರ್ಜೇವಾಲಾ ಅವರು ಈಗಾಗಲೇ ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಇವಾಗ ಮತ್ತೆ 1-to-1 ಮೀಟಿಂಗ್ ಆರಂಭವಾಗ್ತಾ ಇದೆ. ಆ 1-to-1 ಮೀಟಿಂಗ್ ಯಾರ ಜೊತೆ ಅಂದ್ರೆ ಸಚಿವರ ಜೊತೆ. ಸುರ್ಜೇವಾಲಾ ಇಂದು 1-to-1 ಮೀಟಿಂಗ್ ದೆಹಲಿಯಿಂದ ಇಂದು ಬೆಂಗಳೂರಿಗೆ ಬಂದು ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಮಧ್ಯಾಹ್ನ ಸಚಿವರು ಮತ್ತು ಶಾಸಕರ ಜೊತೆ ನೇರ ಮಾತುಕತೆಯಾಡಲಿದ್ದಾರೆ. 6 ಸಚಿವರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಉಸ್ತುವಾರಿ. ಇನ್ನ ಪ್ರತಿ ಸಚಿವರಿಗೂ 1 ಗಂಟೆ ಸಮಯವನ್ನ ಫಿಕ್ಸ್ ಮಾಡಲಾಗಿದೆಯಂತೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಇವತ್ತಿನ ಮಾತುಕತೆ ನಡೆಯಲಿದೆ. ಹಾಗಾದ್ರೆ ಯಾರೆಲ್ಲ ಭಾಗಿಯಾಗ್ತಾರೆ ಅಂದ್ರೆ ಸಚಿವರಾದಂತಹ ಬೋಸರಾಜು, ಎಚ್.ಸಿ. ಮಹದೇವಪ್ಪ ಹಾಗೆ ಶಾಸಕರ ಜೊತೆಗೂ ಕೂಡ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾತುಕತೆಯಾಡಲಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮುಖಾಮುಖಿ ಮಾತುಕತೆ ಆಡಲಿದ್ದಾರೆ. ಇನ್ನು ಈಗಾಗಲೇ ಸಮಸ್ಯೆಯನ್ನ ಹೇಳಿದ್ದಾರೆ 103 ಶಾಸಕರು, 100ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಸಮಸ್ಯೆಯನ್ನ ಹೇಳಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಅನುದಾನಕ್ಕೆ ಸಂಬಂಧಪಟ್ಟ ಹಾಗೆ. ನೋಡಿ, ಈಗಾಗಲೇ ಶಾಸಕರುಗಳ ಜೊತೆ ಪ್ರತ್ಯೇಕವಾಗಿ ಒಟ್ಟು 6 ದಿನಗಳ ಕಾಲ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ರು ಸುರ್ಜೇವಾಲಾ ಅವರು. ಇನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದೇ ತಿಂಗಳ 16ನೇ ತಾರೀಕಿನಂದು ಸಚಿವರ ಜೊತೆ ಚರ್ಚೆಯನ್ನ ನಡೆಸುವ ಮೂಲಕ ಮೌಲ್ಯಮಾಪನಕ್ಕೆ ಕೂಡ ಮುಂದಾಗಿದ್ದಾರೆ. ಆದರೆ ಅದಕ್ಕೂ ಮುನ್ನ ಇವತ್ತು ಶಾಸಕರು ಹಾಗೆ ಸಚಿವರ ಜೊತೆ ಒಂದು 1-to-1 ಮೀಟಿಂಗ್, ಇದು 3rd ಇನ್ನಿಂಗ್ಸ್ ಅಂತಾನು ಹೇಳಬಹುದು. ಈ ಒಂದು ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ, ಹಾಗೆ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನ ಸಚಿವರಾದಂತಹ ಬೋಸರಾಜು, ಎಚ್.ಸಿ. ಮಹದೇವಪ್ಪ ಕೂಡ ಭಾಗಿಯಾಗಲಿದ್ದಾರೆ ಈ ಒಂದು ಸಭೆಯಲ್ಲಿ. ಹಾಗೆ ಒಬ್ಬೊಬ್ಬ ಶಾಸಕರಿಗೂ ಕೂಡ, ಒಬ್ಬೊಬ್ಬ ಸಚಿವರಿಗೂ ಕೂಡ 1 ಗಂಟೆ ಮೀಸಲನ್ನ ಇಟ್ಟಿದ್ದಾರಂತೆ. ಸಮಯ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈ 1 ಗಂಟೆ ಒಳಗಡೆ ನಿಮ್ಮ ಕ್ಷೇತ್ರದ ಬಗ್ಗೆ, ನಿಮ್ಮ ಇಲಾಖೆಯ ಬಗ್ಗೆ ಏನೇ ಸಮಸ್ಯೆಗಳಿರಬಹುದು, ಏನೇ ಒಂದು ಆರೋಪಗಳಿರಬಹುದು, ಅಭಿಪ್ರಾಯಗಳಿರಬಹುದು, ಎಲ್ಲವನ್ನ ಕೂಡ ಹೇಳ್ಬಿಡಿ ಎನ್ನುವಂತಹ ಒಂದು ತಾಕೀತನ್ನ ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಬ್ಬೊಬ್ಬ ಸಚಿವರಿಗೂ ಈಗಾಗಲೇ 6 ಇಲಾಖೆಯಿಂದ ಸಾಕಷ್ಟು ದೂರುಗಳು, ಆರೋಪಗಳು ಎಲ್ಲವೂ ಕೂಡ ಬಂದಿರುವಂಥದ್ದು. ಹೀಗಾಗಿ ಒಬ್ಬೊಬ್ಬ ಸಚಿವರಿಗೂ ಕೂಡ 1 ಗಂಟೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಸಚಿವರ ಜೊತೆ ಮಾತುಕತೆ ಆಡಲಿದ್ದಾರೆ. ಈ 1 ಗಂಟೆಯಲ್ಲಿ ಏನೇನೆಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಹಾಗೆ ಸುರ್ಜೇವಾಲಾ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ಸಚಿವರು ಯಾವ ರೀತಿಯಾಗಿ ಉತ್ತರವನ್ನ ನೀಡ್ತಾರೆ, ಇಲಾಖೆಯಲ್ಲಿ ಏನೆಲ್ಲ ಭ್ರಷ್ಟಾಚಾರಗಳು ನಡೆದಿದೆ, ಏನೆಲ್ಲ ಅನಾಚಾರಗಳು ನಡೆದಿದೆ, ಇಲಾಖೆಯ ಒಂದು ಪ್ರಮುಖ ಭಾಗವಾಗಿ ಏನೆಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಇದೆಲ್ಲವೂ ಕೂಡ ಕುತೂಹಲ ಇರುವಂತದ್ದು. ಆದ್ರೆ ಬೋಸರಾಜು ಮತ್ತೆ ಎಚ್.ಸಿ. ಮಹದೇವಪ್ಪ ಇವರ ಜೊತೆಗೂ ಕೂಡ ಇವತ್ತು ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನ ಶಾಸಕರು ಈಗಾಗಲೇ ಹೊಸಪೇಟೆ ಶಾಸಕರೇ ಜಾಸ್ತಿ ಒಂದು ಆರೋಪವನ್ನು ಮಾಡಿರುವಂತದ್ದು. ಅದು ಜಮೀರ್ ಅಹಮದ್ ಖಾನ್ ರವರ ಒಂದು ಇಲಾಖೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಆರೋಪಗಳಿದೆ, ಆ ಆರೋಪಗಳು, ಪ್ರತ್ಯಾರೋಪಗಳು ಹಾಗೆ ಅಭಿಪ್ರಾಯವನ್ನ ಏನೆಲ್ಲ ವ್ಯಕ್ತಪಡಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು.